ನಮಸ್ತೆ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇದು ನಾನು ಸಂಜೆ ಮಾಡುವಂಥ ವ್ಲಾಗ್ ಆಗಿರುತ್ತೆ. ಇವತ್ತು ನೋಡಿ ತುಂಬ ಮಳೆ ಬರ್ತಾ ಇದೆ. ತುಂಬ ದಿನದ ನಂತರ ಮಳೆ ಸ್ಟಾರ್ಟ್ ಆಗಿದೆ. ಎಲ್ಲರೂ ಮಳೆಗಾಗಿ ತುಂಬ ಕಾಯ್ತಾ ಇದ್ರು. ಅಂತೂ ಇಂತೂ ಒಳ್ಳೆ ಮಳೆ ಬಂತು ಇವತ್ತು. ಮಳೆ ಬರೋದನ್ನು ನೋಡೋದೇ ಒಂದು ಖುಷಿ. ಮಳೆಯ ವಾತಾವರಣ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಕ್ಕಳು ಕೂಡ ಶಾಲೆಯಿಂದ ಮನೆಗೆ ಬರ್ತಾರೆ. ಶಾಲೆಯಿಂದ ಬರ್ತಾನೆ ಏನಾದರೂ ತಿಂಡಿ ಬೇಕು ಅಂತ ಹಠ ಮಾಡ್ತಾರೆ. ಹಾಗಾಗಿ ಅವರಿಗೆ ಏನಾದರೂ ಒಂದು ತಿಂಡಿ ಮಾಡೋಣ, ಬನ್ನಿ ಕಿಚನ್ ಕಡೆ ಹೋಗೋಣ. ನಾನು ಆಲ್ರೆಡಿ ಕುಕ್ಕರಲ್ಲಿ ಅನ್ನ ಬೇಯೋಕೆ ಇಟ್ಟಿದ್ದೀನಿ. ಅನ್ನ ಬೆಂದಿದೆ, ಆದರೆ ವಿಷಲ್ ಇದೆ, ಸ್ವಲ್ಪ ತಣ್ಣಗಾಗಬೇಕಿತ್ತು. ನಾನಿವತ್ತು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪುಳಿಯೋಗರೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ನೆಲಕಡಲೆ, ಹಾಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ದೀನಿ, ಹಾಗೆ ಕರಿಬೇವು ಸೊಪ್ಪಿದೆ, ಒಣಮೆಣಸು, ಹಾಗೆ ಪುಳಿಯೋಗರೆ ಪೌಡರ್ ಇದೆ. ಇವಾಗೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಇವಾಗ ನೆಲಗಡಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಪುಳಿಯೋಗರೆ ಮಾಡೋದು ಎಲ್ರಿಗೂ ಗೊತ್ತಿದೆ, ಆದರೂ ಕೂಡ ತೋರಿಸ್ತಾ ಇದ್ದೀನಿ. ನಾನೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ಈರುಳ್ಳಿ ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ನೆಲಗಡಲೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪುಳಿಯೋಗರೆ ತುಂಬ ಚೆನ್ನಾಗಿರುತ್ತೆ. ಬಾಯಿಗೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಹಾಕಿ ಮಾಡಿ ನೋಡಿ ನೀವು ಕೂಡ, ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ಹಾಗೆ ಇವಾಗ ಒಣಮೆಣಸು ಹಾಕಿದ್ದೀನಿ, ಹಾಗೆ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನ್ ಆದರೆ ಸಾಕು. ಎಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ನಾನು ಪುಳಿಯೋಗರೆ ಮಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಗ್ಗರಣೆ ಜೊತೆಗೆ. ಇವಾಗ ನಾವು ರೆಡಿ ಮಾಡಿಟ್ಟಂತಹ ಅನ್ನವನ್ನು ಇದಕ್ಕೆ ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಇದಕ್ಕೆ. ಒಳ್ಳೆ ಮಿಕ್ಸ್ ಕೊಟ್ಟ ನಂತರ ನೋಡಿ ಈ ಥರ ಪುಳಿಯೋಗರೆ ರೆಡಿ ಆಗುತ್ತೆ. ಕೆಲವರು ಅಂದ್ಕೊಳ್ಬೋದು ಇದೇನಪ್ಪ ಪುಳಿಯೋಗರೆ ಮಾಡೋದು ಕೂಡ ತೋರಿಸ್ತಾ ಇದ್ದಾಳೆ ಅಂತ, ಆದರೆ ನಾನು ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ಅಷ್ಟೇ. ಇವಾಗ ನೋಡಿ ಸಂಜೆ ಹೊತ್ತು ಕಾಫಿ ಕುಡಿತಾ ಇದ್ದೀನಿ. ಬಿಸಿ ಬಿಸಿ ಕಾಫಿ ಜೊತೆಗೆ ಪುಳಿಯೋಗರೆ, ಹಾಗೆ ಒಂದು ಪಪ್ಸ್ ಇದೆ. ಹೊರಗಡೆ ಮಳೆ ಬರ್ತಾ ಇರುವಾಗ ತುಂಬ ಚೆನ್ನಾಗಿರುತ್ತೆ ಈ ಥರ ತಿಂಡಿಗಳನ್ನು ತಿಂತಾ ಇದ್ದರೆ. ಹಾಗೆ ಇಲ್ಲಿ ನಾನು ಸ್ವಲ್ಪ ನಮ್ಮ ತಂದೆಗೆ ಓಟ್ಸ್ ಮಾಡ್ತಾ ಇದ್ದೀನಿ. ಓಟ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಹಾಗೆ ಅದಕ್ಕೆ ಕಟ್ ಮಾಡಿದಂಥ ತರಕಾರಿಗಳನ್ನು ಹಾಕಿದ್ದೀನಿ. ಕ್ಯಾರೆಟು, ಬೀನ್ಸ್, ಈರುಳ್ಳಿ, ಹಾಗೆ ಟೊಮೆಟೊ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಒಂದು ಕುದಿ ಬಂದ ನಂತರ ಇವಾಗ ಅದಕ್ಕೆ ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ಹಾಗೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಫ್ಲೇವರಿಗೆ ನಾನು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಓಟ್ಸ್ ರೆಡಿ ಆಗುತ್ತೆ. ಓಟ್ಸು ಖಾಲಿ ಓಟ್ಸ್ ತಿಂದರೆ ತುಂಬ ಚಪ್ಪೆ ಅಲ್ವಾ, ಅದಕ್ಕೆ ನಾನು ಈ ಥರ ಮಸಾಲ ಓಟ್ಸು ಮಾಡಿ ಕೊಡ್ತಾ ಇದ್ದೀನಿ. ಇದನ್ನು ಇವಾಗ ನಾನು ನನ್ನ ತಂದೆಗೆ ಕೊಟ್ಟು ಬರ್ತೀನಿ. ಇವಾಗ ನೋಡಿ ಗಂಟೆ 5:30 ಆಗಿದೆ. ಸಂಜೆ ಮಳೆ ಹಾಗೇ ಬರ್ತಾ ಇದೆ, ಇನ್ನೂ ಕೂಡ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ನೋಡಿ. ಇಲ್ಲಿ ಧೃತಿ ಬಂದು ಹೋಮ್ವರ್ಕ್ ಎಲ್ಲ ಮಾಡ್ತಾ ಇದ್ದಾಳೆ, ಏನೋ ಓದ್ತಾ ಇದ್ದಾಳೆ ನೋಡಿ. ಶಾಲೆಯಿಂದ ಬಂದು ತಿಂಡಿ ಎಲ್ಲ ತಿಂದ ನಂತರ ಇವಾಗ ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಇವಾಗ ನಾನು ಸಂಜೆಗೆ ಮೆಂತ್ಯ ಸೊಪ್ಪಿದೆ ಸ್ವಲ್ಪ, ಅದರದ್ದೊಂದು ಕರಿ ಮಾಡೋಣ ಅಂತ ಬಂದಿದ್ದೀನಿ. ಗ್ರೇವಿ ಥರ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಚಮಚದಷ್ಟು ಎಳ್ಳು ತಗೊಂಡಿದ್ದೀನಿ, ಹಾಗೆ ಒಂದು ಚಮಚದಷ್ಟು ನೆಲಕಡಲೆ ಇದೆ. ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಮೊದಲಿಗೆ ಇದಕ್ಕೆ ನೆಲಕಡಲೆಯನ್ನು ಹುರ್ಕೊಳ್ಬೇಕು, ಹಾಗೆ ಎಳ್ಳನ್ನು ಕೂಡ ಅದೇ ರೀತಿ ಚಟಪಟ ಅನ್ನೋ ಥರ ಹುರ್ಕೋಬೇಕು. ಹುರಿದು ಇದನ್ನು ಒಂದು ತಟ್ಟೆಗೆ ಹಾಕಿ ತೆಗೆದಿಟ್ಕೊಬೇಕು. ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ, ಎರಡನ್ನು ಕೂಡ, ನೆಲಕಡಲೆ ಮತ್ತು ಹುರಿದಂಥ ಎಳ್ಳನ್ನು. ಇದನ್ನು ನೈಸಾಗಿ ಈ ಥರ ನೋಡಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು. ಇವಾಗೊಂದು ಬಾಣಲೆಗೆ ನಾನೊಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಿಪ್ಪೆ ಸುಲಿದಿಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಸೇರಿಸಬೇಕು. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಇವಾಗ ಮೆಂತ್ಯ ಸೊಪ್ಪನ್ನು ಸೇರಿಸಬೇಕು. ಮೆಂತ್ಯ ಸೊಪ್ಪು ಕೂಡ ಜಾಸ್ತಿ ಫ್ರೈ ಮಾಡಬೇಕಂತ ಇಲ್ಲ, ಸ್ವಲ್ಪ ಬಾಡಿದರೆ ಸಾಕು ಈ ಥರ ನೋಡಿ. ಇವಾಗ ಇದನ್ನು ತೆಗೆದೊಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಹಾಗೆ ಇದಕ್ಕೆ ಈ ಬಾಣಲೆಗೆ ನಾನೊಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದೆರಡು ಜಜ್ಜಿಟ್ಟಂಥ ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇವಾಗ ಟೊಮೆಟೊ ಹಾಕೋಬೇಕು ಇದಕ್ಕೆ.
ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಬೇಯುತ್ತೆ. ಟೊಮೆಟೊ ಬೇಗ ಮ್ಯಾಶ್ ಆಗುತ್ತೆ. ಇವಾಗ ಟೊಮೆಟೊ ಸ್ವಲ್ಪ ಮ್ಯಾಶ್ ಆದಮೇಲೆ ಇದಕ್ಕೆ ಖಾರಕ್ಕೆ 1 ಚಮಚ ಆಗುವಷ್ಟು ಚಿಲ್ಲಿ ಪೌಡರ್, ಹಾಗೆ 1 ಚಮಚ ಆಗುವಷ್ಟು ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಮಸಾಲೆದು ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಬೇಕು. ಇವಾಗ ನಾವು ರುಬ್ಬಿಟ್ಟಂಥ ಈ ನೆಲಕಡಲೆ ಮತ್ತು ಎಳ್ಳಿನ ಪೇಸ್ಟನ್ನು ಹಾಕ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು. ಇದು ಮತ್ತೆ ದಪ್ಪ ಆಗುತ್ತೆ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಒಳ್ಳೆಯದು ಜಾಸ್ತಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಒಂದು ಕುದಿ ಬಂದ ನಂತರ ಇದಕ್ಕೆ ನಾವು ಫ್ರೈ ಮಾಡಿಟ್ಟಂಥ ಮೆಂತ್ಯ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಮೆಂತ್ಯ ಸೊಪ್ಪು ಹಾಕಿದ ನಂತರ ಒಂದು ಕುದಿ ಬಂದರೆ ಸಾಕಿದು. ಇವಾಗ ನೋಡಿ ಮೆಂತ್ಯ ಸೊಪ್ಪಿನ ಗ್ರೇವಿ ರೆಡಿಯಾಗಿದೆ. ಮಕ್ಕಳಿಗೆ ಇದನ್ನು ಆಗಾಗ ಮಾಡಿಕೊಟ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು, ಹಾಗೆ ಈಸಿ ಕೂಡ ಇದೆ ಗ್ರೇವಿ ಮಾಡೋದಕ್ಕೆ. ಇವಾಗ ನಾನು ನನ್ನ ಮಗಳಿಗೆ ಇದನ್ನು ಊಟಕ್ಕೆ ಕೊಡ್ತಾ ಇದ್ದೀನಿ ಈವ್ನಿಂಗ್. ಹಾಗೆಯೇ ಇದರ ಜೊತೆ ಒಂದು ಹಪ್ಪಳ. ಇವಾಗ ಇದನ್ನು ಅವಳಿಗೆ ಕೊಟ್ಟು ಬರ್ತೀನಿ. ಇದು ಇವತ್ತಿನ ದಿನ ಆಗಿತ್ತು ನಂದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.